ಆಯ್ತು. ಅದಕ್ಕೆ ಬೇರೆ ಊರಾಗಿದ್ದಕ್ಕಿಗೆ ಫೋನ್ ಹಚ್ಚಿ ಕರ್ಸ್ಕೊಂಡಿದ್ದ. ಭಾರಿ ಮಾತಾಡಿದ್ಲ ಈಕೆ, ನಮ್ಗೆ ಎಷ್ಟ್ ಅವಮಾನ ಮಾಡಿದ್ಲು ಗೊತ್ತಾ? ಇವ್ವ ಅವ್ರ ಬೆಂಡ್ಲ್ಯಾರ, ನೀವು ಒಂದಿಸ್ ಮಂದಿ ಜೀವ ತಗೊಂಡಿದ್ದಲ್ದ ಮತ್ತೆ ಅಕ್ಕಿನ ಬೇರೆ ಕರ್ಸ್ಕೊಂಡಿರನ ಇನ್ನೊಂದು ಉಳಿದು ಮಂದಿ ಜೀವ ತಗೊಳ್ಳೋಣ ಅಂತೇಳಿ. ನೀವು ಡಮ್ ಅಂದ್ರ ಆಕಿ ಕರೆಂಟ್ ಶಾಕ್ ಹೊಡೆದು ಅರ್ಧ ಮರ್ಧ ಜೀವ ಹಿಂಡಿ ಕರೆಂಟ್ ಹೊಡೆದು ಕಾಯ್ಗದಂಗಾಗಿ ಓಟು ಮೈಯನ್ ರಕ್ತ ಕುಡು ಸಾಯಿಸ್ತಾಳ ಆಕಿ. ಆಕಿ ಒಂಥರ ಬೇರೆ, ನೀವು ಒಂಥರ ಬೇರೆ ಅಲ್ಲ. ನೀವು ಪೂರಾ ಸುಟ್ರೆ ಆಕಿ ಅರ್ಧ ಸುಡ್ತಾಳ. ನೀ ಬಾಳ ಹರಡಕ್ ಹೋಗ್ಬೇಡ ನೋಡ. ಮುಂದು ಮೋದಿ ಅವರು ಹಡಗನ್ಯಾಗ ಕಂಡಬಟ್ಟಿ ಸಿಲಿಂಡರ್ ತರ್ಸಾಕತ್ತಾರ ಗೊತ್ತಾನ. ಇನ್ಮ್ಯಾಗ ಯಾರಿಗೂ ತೊಂದ್ರೆ ಆಗೋದಿಲ್ಲ. ಎಲ್ಲಾರು ಇದ್ರ ಮ್ಯಾಗ ಅಡಿಗೆ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ತಾರ. ನೋಡ್ತಾ ಇರು. ಏನ ಪುಣ್ಯಾತ್ಮ ತರ್ಸಾತನ ಅಂತೇಳಿ ನಿಮ್ ಬಾಳೆ ಬಚ್ಚ, ಇಲ್ಲ ಅಂದ್ರೆ ನಿಮ್ಮನ್ನ ಯಾರು ತಿರುಗಿ ನೋಡ್ತಿದ್ರು. ಒದ್ದಾಡಕತ್ತಾರ ಎಲ್ಲಾರು ಗೊತ್ತಾನ. ಅರೇ ನೀವು ಯಾಕೆ ಚಿಂತೆಗ ಮಾಡ್ತೀರಿ? ಅರೇ ಅವ್ರದುಗೆ ಇಲ್ಲ ಅಂದ್ರೆ ನಮ್ದುಗೆ ಇರ್ತಾವ್, ನಮ್ದು ಇಲ್ಲ ಅಂದ್ರೆ ಅವ್ರದು ಇರ್ತಾವ್. ನಿಮ್ದುಗೆ ಈಗ ಬಾಳ ಕಮ್ಮಿದು ಯೂಜ್ಗೆ ಮಾಡೋದು. ಯಾರೇ ಕೂಗಾಡಲಿ ಊರೇ ಓರಾಡಲಿ ನನ್ನ ಸೀಟಿ ಮುಂದೆ ಸಾಟಿ ಇಲ್ಲ. ಒಲಿ ಮ್ಯಾಗೆ ಆಗಲಿ ಸಿಲಿಂಡರ್ ಮ್ಯಾಗೆ ಆಗಲಿ ಕರೆಂಟಿನ ಮ್ಯಾಲೆ ಮುಂದೆ ಸಾಗುವೆ. ಅರೆ ಒಯ್ ಅರೆ ಒಯ್ ಅರೆ ಒಯ್ ಅರೆ ಒಯ್. ಈಗ ನೋಡಕ್ಕೆ ಮಕ ಹೆಂಗ ತಿಂದ್ ಮಂಗ್ನಂಗಾಗೈತೆ. ನಾವೆಲ್ಲರೂ ಹೊಕ್ಕಿವಿ, ಈಗಿನೊಬ್ಬಕ್ಕೆ ಮೆರಿತಾಳ ಅಂತ ತಿಳ್ಕೊಂಡು ಬಾರಿ ಖುಷಿ ಆಗ್ಬಿಟ್ಟಿದ್ಲಿಕ್ಕೆ. ಈಗ ನೋಡಿ ಹೆಂಗ ಶೇಪ್ ನಿಕಾಲಾತದಲ್ಲ. ಯಾ ಶೇಪ್ ನಿಪ್ಪಲಕತಿ? ಯಾ ನಿಪ್ಪಲು ಇಲ್ಲ. ಏನ್ ದೊಡ್ಡ ಹೇಳಕ್ ಬಂದ್ರಿ ಇವ್ರು. ತನಕಂದ್ರ ದಿವ್ಸಕ್ಕೆ 3 ಸಲ ಕೂಗಾಡಕ್ಕೆ ನಿನಗ ಇಟ್ಟು ಸೊಕ್ಕಿರೋ ಹೊತ್ನಾಗ ಕುಂತ ಆರಾಮಾಗಿ ಇರಕ್ಕೆ ನಾನು ಎಷ್ಟು ಸೊಕ್ಕ ಇರಕ್ಕಿಲ್ಲ ನನಗ. ಅಲ್ಲ ನಾನು ನೋಡ್ತಾ ಇದೀನಿ ಏನಂಗ ಕೂಗ್ತಿ ಅಂತೀಯಲ್ಲ. ನಾ ಇರೋದ್ರಿಂದ ಎಷ್ಟು ಹೆಣ್ಮಕ್ಳಿಗೆ ಒಳ್ಳೇದಾಗೈತೆ ಗೊತ್ತಾ? ಎಷ್ಟು ಹೆಣ್ಮಕ್ಳಿಗೆ ಒಳ್ಳೇದಾಗೈತೆ ನಿನಗೇನು ಗೊತ್ತ? ಬರೇ ನನ್ನ ನೆಗೆಟಿವ್ ಹೇಳ್ಬೇಡ ನೀನು, ಪಾಸಿಟಿವ್ ಹೇಳು. ಪಾಸಿಟಿವ್ ನಿನಗೆ ಯಾವ್ದಾರ ಪಾಸಿಟಿವ್ ಐತೇನ? ಅದ್ ಇದ್ರೆ ಹೇಳಿ ನೀನು. ಯಾವ್ದು ಇಲ್ಲ. ಇಲ್ಲದಕ್ಕ ಏನ ನನಗೆ ಹೇಳಕತ್ಲಿಕ್ಕೆ ನಂದೇನೈತೆ ಅಂತ ಹೇಳ ನಾನು. ಏನಿವದೆ ಪಾಸಿಟಿವ್ ಹೇಳಂದ್ರ ನೋಡೋಣ ಒಂದರ. ಪಾಸಿಟಿವ್ ಅಂತ ಪಾಸಿಟಿವ್ ನಿಂದು ನೀನೇ ಹೇಳ್ಕೊಂಡ್ರೆ ಸೈ. ಅಲ್ಲ ಈ ಹೆಣ್ಮಕ್ಳು ಧಾರಾವಾಹಿ ನೋಡ್ಕೊಂತ ಒಂದೇ ಸಮನೆ ಟಿವಿ ಮುಂದೆ ಕೂತ್ ಬಿಡ್ತಾವ. ಇಲ್ಲ ಫೋನ್ಯಾಗ ಏನಾರ ನೋಡ್ಕೊಂತ ಫೋನ್ ತಿಕ್ಕೊಂತ ಕೂತ್ ಬಿಡ್ತಾವ. ಅದೇ ನಾನು ಕುಕ್ಕರ್ ಅನ್ನಕ್ಕಿಟ್ಟು ಒಲಿ ಮ್ಯಾಗ ಗ್ಯಾಸಿನ ಮ್ಯಾಗ ಹೋಗಿ ಟಿವಿ ನೋಡಕತ್ರು ಅನ್ನಾಗತ್ಲೆ ಕರೆಕ್ಟ್ ಟೈಮಿಗೆ ಓದಿರ್ ಕರಿತೀನಿ ನಾನು. ಅನ್ನಾಗತ್ ಬರ್ರಿ ಆರಸ್ ಬರ್ರಿ ಅಂತೇಳಿ ಗೊತ್ತಾನ. ನಿಂದ ಹಂಗಲ್ಲ. ಅಯ್ಯೋ ಅಯ್ಯ ತಾಯಿ, ಅಲ್ಲೇ ಇಟ್ಟು ಆರಿ ಅದೆಲ್ಲ ಹೊತ್ತಿ ಹುರ್ಕಡ್ಲೆ ಆಗಿ ಮನೆ ತುಂಬಾ ಗೊಮ್ಮಂತ ವಾಸನೆ ಎದ್ದ ಮ್ಯಾಗ ಅಂತ ನಾಯಿಗತೆ ಮೂಸ್ಕೊಂತ ಬಂದು ಆರಿಸ್ಬೇಕು ಗೊತ್ತಾನ. ನಿಂದಕ್ಕ ನೀರ್ ಕಡಿಮೆ ಆತ, ಎಚ್ಚಾತ, ಉಕ್ತಾ ಮಾಡ್ತಾ ಎಲ್ಲ ನೋಡ್ಬೇಕು. ನಿನ್ ಮೈ ಮ್ಯಾಗ ಇಟ್ಟಿರೋ ದಬರಿನ. ನಂದ ಹಂಗಲ್ಲ. ಒಂದ್ ಸಲ ನೀರ್ ಹಾಕಿ ಇಟ್ಬಿಟ್ರೆ ಸಿಟಿ ಹೊಡೆದವ್ರನ್ನ ಕುಂತಾರ ನಾನೇ ಕರಿತೀನಿ. ಹೊತ್ತತ್ ತಪ್ತತೆ, ಮರ್ತ್ ಕುಂದ್ರ ತಪ್ತತೆ. ನಿನಗೇನ್ ಗೊತ್ತ? ಬ್ಯಾಳಿ ಒಂದು ಇಡೀ 2 ತಾಸು ಬೇಕು ನೀ ಕುದ್ಸಾಕ. ಅದನ್ನು 20 ಸಲ ಹಿಚ್ಕಿ ನೋಡ್ಬೇಕು. ನಂದಂಗಲ್ಲ. 1 ಸೀಟಿ ಬಿಟ್ರೆ 2 ಸೀಟಿ ಬ್ಯಾಳಿ ಹಣ್ಣ ಕುದಿಸ್ಬಿಡ್ತೀನಿ. ಮಟನ್ ಎಷ್ಟು ಗಡ ಬೇಯಿಸ್ಬಿಡ್ತೀನಿ. ನೀ ಬೇಯಿಸ್ತೀಯಾ? ಸುಮ್ಕುಂದ್ರ. ಅರೆ ಕ್ಯಾಪ್ ಪಂಚ್ಗೆ ಹೊಡೆದ್ರಿ ಕುಕ್ಕರ್. ನಿಮ್ದು ತರ ನಮ್ದುಗೆ ಮಾತಾಡಕ್ಕೆ ಆಗಲ್ಲ ಬಿಡಿ. ಮುಚ್ಚಲೆ ಬಾಯಿ ನಾಯಿ, ಮುಚ್ಚ ಬಾಯಿ. ಅಲ್ಲ ಏನ ಗ್ಯಾಸಿನ ಮ್ಯಾಗಿಟ್ಟು ಹೋಗಿ ಫೋನ್ ನೋಡ್ಕೊತ ಟಿವಿ ನೋಡ್ಕೊತ ಕುಂದಿರ್ತಾರ ಅಂತ ನನ್ನ ಮ್ಯಾಗ ಇಟ್ಟಿಂದ ಎಲ್ಲ ಹೋಗೋ ಮಾತೇ ಇಲ್ಲ. ಯಾಕಂದ್ರೆ ನಾ ಪುಟ್ಟ ಕಾರ್ ಬಿಡ್ತಾನೆ. ಅಲ್ಲೇ ಕಟ್ಟಿಗೆ ಒಳಗೆ ದಬ್ಕೊಂತ ಅಲ್ಲೇ ಕುಂದಿರ್ಬೇಕು. ಎಲ್ಲಿ ಎದ್ದೋಗ ಮಾತೇ ಇಲ್ಲ. ಇನ್ನು ಒತ್ಸದಲ್ಲಿಂದ ಬಂತ ಊರ್ ಬಿಡಾಡಿ ನಿಂದ್ರೊಳಗೆ ಮಾಡ್ಕೊಂತೀನಿ. ಕ್ಯಾನ್ಸರ್ ಅಂತ, BP ಅಂತ, ಶುಗರ್ ಅಂತ, ಆ ಸುಡ್ಗಾಡಿ ಏನೇನ ಕಾಯಿಲೆ ಕಸಾಲಿ ಎಲ್ಲಾ ಬಂದ್ ಸೇರ್ತಾವ್. ನಮ್ದಂಗಲ್ಲ. ಏನ 100 ವರ್ಷ ಬದುಕ್ತಿದ್ರ ಅಮ್ಮಗಳು. ಈಗೂ ನಮ್ಮ ಅಮ್ಮಗಳು ಬದುಕ್ಯಾರ ಗೊತ್ತಾನ? ಯಾಕೆ ಬದುಕ್ಯಾರ? ಅನ್ನಕ್ಕಿಟ್ಟು ಅದ್ರ ಮ್ಯಾಗ ಬರೋ ಗಂಜಿ ಬಸ್ತ್ ಉಪ್ಪು ಹಾಕೊಂಡ್ ತಾಟ್ನ್ಯಾಗ ಕುಡಿತಿದ್ರ. ಅದಕ್ಕೆ ಬದುಕ್ತಾರ ಅವ್ರೆಲ್ಲ ಆರಾಮಾಗಿ. ನಿಂದಂಗಲ್ಲ. ಎಲ್ಲಾ ಸುಡ್ಗಾಡ ಅದ್ರಾಗ ಹಿಂಕೊಂಡು ಬರ್ಬಾರ್ದ ಕಾಯಿಲೆ ಎಲ್ಲ ಶುಗರ್ ಬಂದು ಕುಂದಿರ್ತತಿ ಈ ವಯಸ್ಸಕ್ಕೆ. ಅದೆಂತದ ಕಾರ್ಬೋ ಗಿರ್ಬೋ ಅಂತೇನ ಇರ್ತಾವಂತಲ್ಲ, ಅದೆಲ್ಲ ಅದ್ರಾಗ ಉಳಿತಾವ. ನಮ್ದಂಗಲ್ಲ. ಎಲ್ಲ ಬಸ್ಕೊಂಡ್ ಕುಡ್ದು ಬಿಡ್ತಿದ್ರು. ಅಲ್ಲೇ ಮುಂದೆ ಕುಂತ ಮಾಡ್ತಿದ್ರು. ಎಷ್ಟು ರುಚಿ ನನ್ ಮ್ಯಾಗ ಮಾಡ ಅಡಿಗೆ. ಬಾಬಾ ಅದ್ರಾಗೂ ಆ ನೀರ್ ಕಾಸಿ ಜಳಕ ಮಾಡ್ತಾರಲ್ಲ, ಅದು ನನ್ನ ಮ್ಯಾಗ ಕಾಸಿರ ನೀರ್ ಸತಿಗೆ ಕಟ್ಟಿಗೆ ವಾಸನಿ ಘಮ್ ಅಂತಿರ್ತಾವ್. ನಿಂದ್ ನೋಡ್ಕಾಡ್ಬಿಟ್ಟಿ ನನಗೆ ಹೇಳಕ್ ಬಂದ್ಲಿಕ್ಕೆ. ನೋಡೋ ಏನ ಬೇಕಾದ್ರೂ ಆಗ್ಲಿ ನೀನು ನನ್ನ ಸಮಕ್ ಬರಕ್ ಸಾಧ್ಯನೇ ಇಲ್ಲ. ಊರ್ ಬಿಡಾಡ್ಯಾರ ನೀವೆಲ್ಲರೂ. ನೀ ಏನ ಅನ್ನ ಪ್ರಕೃತಿ ನಾಶ ಆಕೈತಿ ನಿನ್ನಿಂದ. ಇಲ್ಲವ ನಿನ್ನಿಂದ ಬಾಳ ಉದ್ಧಾರ ಆಗಾಕತ್ತೈತಿ ಬಿಡು. ಜಗದ ನಿಯಮ ಅದು. ಏನ ಈಗ ಬಂದಿರ್ ನೀವು ಇತ್ತಿತ್ತಾಗ ಸ್ವಲ್ಪ ವರ್ಷಗಳಾದವು ಅಷ್ಟೇ. ಮೊದ್ಲೆಲ್ಲ ಜನ ಅಡಿಗೆ ಮಾಡ್ಕೊಂಡು ಬೇಯಿಸ್ಕೊಂಡು ತಿಂದಿದ್ದು ಹೆಂಗೆ? ನಾವೇನ್ ಎಲ್ಲಾರ್ಗಿ ಮರ ಕಡಿ ಅಂತ ಹೇಳಿರ್ತೇವೇನ? ಮರ ಕಡಿದ್ರು ಅದ್ರ ತಕ್ಕಂಗ ಒಂದ್ ಮರ ಹಚ್ಬೇಕು, ಒಂದ್ ಮರ ಕೀಳ್ಬೇಕು. ಅವಾಗ್ಲೇ ಒಂದ್ ಮರ ಬೆಳಿತಾ ಇರ್ತೈತಿ ಗೊತ್ತನ? ಇವ್ರಿಗೆಲ್ಲ ತಡಿ ಏನ್ ಒಲಿ ಹಚ್ಚಿದ್ರಟ್ಟ ಹಾಳಾಕತ್ತ ತಿಳ್ಕೊಂಡ್ಬಿಟ್ಟೇನ ಬಿಡಾಡಿ ನೀನು. ಒಲಿ ಹಚ್ಚಿದ್ರಷ್ಟೇ ಏನ್ ಹಾಳಾಗಲ್ಲ. ಖಾಲಿ ಪೀಲಿ ಅದನ್ನ ಮಾಡಿ ಇದನ್ನ ಮಾಡಿ ಏನೇನೋ ಗುಡ್ಡ ಕೊರದು ರೆಜಾರ್ಟ್ ಮಾಡಕ್ ಹೋಗಿ ಹಿಂಗೆಲ್ಲ ಮಾಡಿ ಕೊರದು ಗುಡ್ಡಗಾಡ್ಗಳನ್ನ ಎಷ್ಟೋ ಪರಿಸರನ ಹಾಳು ಮಾಡ್ಯಾರ. ಅವ್ರಿಗೆ ಹೇಳೋಗ್ ನೀನು. ಈಗ ಉರಿತೈತಿ, ಒಲಿಗೆ ಉರಿತೈತಿ. ಇವ್ರು ಹೊಕ್ಕಾರ ಅನ್ಕೊಂಡ್ಬಿಟ್ಟಿದ್ವಿ. ಅಡಗ್ನ್ಯಾಗ ಬಂದ್ಬಿಟ್ರಲ್ಲ ಮತ್ತೆ ಅಂತೇಳಿ. ಬರ್ರಿ ನಾಚಿಕೆ ಮಾನ ಮರ್ಯಾದೆ ನಿಮ್ಗೆ ಏಟಾರ ಇಷ್ಟು ಬೈತಾ ಇದೀವಿ ಆದ್ರೂ ಬರ್ತಾ ಇದೀರಿ. ಹೋಗ್ಲಿ ನೋಡು, ಈಗೂ ಎಷ್ಟೋ ಜನ
ನನ್ಮೇಗೆ ಅಡಿಗೆ ಮಾಡ್ಕೊಂಡು ತಿಂತಾ ಇದ್ದೀರಿ, ಅದೇ ಖುಷಿ ನನಗೆ. ನೀವೆಲ್ಲ ಊರ್ ಬೆಂಗ್ಳೂರ್, ನಿಮ್ಮನ್ನೆಲ್ಲ ತುಟ್ಟಿ ತುಟ್ಟಿ ಬಿಡಾಡ್ಯಾರ ನೀವು. ಈಗಿದ್ದಂಗೆ ಇನ್ನೊಟ್ಟೊತ್ತಿಗಿರಲ್ಲ ನೀವು. ಇವತ್ತಿದ್ದಿದ್ರೆ ನಾಳೆ ಇರಲ್ಲ, ನಾಳೆ ಇದ್ದಿದ್ರೆ ನಾಡ್ದಕ್ಕೆ ಇರೋದಿಲ್ಲ. ಹಂಗ ದಿನಕ್ಕೆ ಹಾರ್ಕೊಂತ ಹೋಗ್ತಿರ್ತೀರಿ ರೇಟ್ನ. ನಮ್ದು ಹಂಗಲ್ಲ, ಯಾವತ್ತಿದ್ರು ಒಂದೇ ರೇಟ್ ಫಿಕ್ಸ್. ಜೊತೆಗೆ ನಮ್ಮ ಅಡಿಗೆ ಮಾಡೋದ್ರಿಂದ ನಮ್ಮ ಒಲ್ಯಾಗ ಏನೇನ್ ಲಾಭ ಗೊತ್ತನ ಊರ್ ಬಿಡಾಡಿ. ಕ್ಯಾಂಡ ಸಿಗ್ತೈತಿ, ಇಸ್ತ್ರಿ ಮಾಡ್ಕೋಬಹುದು, ಉಪಯೋಗ ಮಾಡ್ಕೊಳ್ಳೋರು ಮಾಡ್ಕೋಬಹುದು, ಕರೆಂಟ್ ಉಳಿತಾಯ ಮಾಡಿ. ಆದ್ರೆ ಅವಕ್ಕೆ ಬುದ್ಧಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಆ ಬೂದಿ ಭಾಂಡೆ ಸಬೀನಾ ಪುಡಿ ಹಾಕಿ ತಿಕ್ಕಿದ್ರು ಈ ಸ್ವಚ್ಛಾಗಲ್ಲ, ಅಷ್ಟು ಸ್ವಚ್ಛ ಆಕತಿ. ಗಿಡಕ್ಕೆ ಹಾಕಿದ್ರೆ ಗಿಡಕ್ಕೆ ಗೊಬ್ಬರ ಆಕತಿ, ಗಿಡ ಹಂಗ ಅಷ್ಟು ಚಲೋ ಬೆಳಿತಾವ, ಗೊತ್ತೈತಿ? ಸುಮ್ನೆ ಎದಕ್ ಮಾತಾಡ್ತಿ? ಖಾಲಿ ಪುಕ್ಷೇಟಿ ಊದಿ ಊದಿ ಗಂಟ್ಲ ಅನ್ನೋದು ಹೋಗತ್ತ. ಏನಾರ ಅನ್ಕೋನ, ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅರೆ ನಿಮ್ದು ಬಂದ್ರೆ ನಮ್ದುಗೆ ಹವಾಗೆ ಕಮ್ಮಿಗೆ ಆಗ್ತದೆ ಅಲ್ಲ. ನೀನ್ ಏನಿದ್ರು ಒಂಥರ ಆ ಕ್ರಿಕೆಟ್ನಾಗ 12 ಮಂದಿ ಇರ್ತಾನಲ್ಲ ಹಂಗ, 11 ಮಂದಿ ಅಟ್ ಫಿಕ್ಸ್, 12ನೇದಾಗ ಕೂತಿರ್ತಾನಲ್ಲ ಆ ತರ ನೀನು. ನಾನು ಇವ್ರು ಫಸ್ಟ್ ನಾನು, ಸೆಕೆಂಡ್ ಇವ್ರು, ಆಮೇಲೆ ನೀನು. ಮಕ್ಕಳು ಮರಿ ಮುಟ್ಟಕತ್ತೆ ನಿನ್ನ ಎತ್ತಗರ ಬಟನ್ ಒತ್ತಿ ಏನಾರ ಆಗಿ ಹಾಲು ಪಾಲು ಉಕ್ಕಿ ಸಾರು ಗೀರು ಉಕ್ಕಿ ಕರೆಂಟ್ ಹೊಡ್ಕೊಂಡು ನಿಂತಂದ್ರೆ ಮುಟ್ಟತ್ಲೆ ನೀನು ಮುಟ್ಟಕ ಎದ್ರಿಗೆ ಬರ್ತೈತಿ. ಮಂದಿ ಮನುಷ್ಯರಿಗೆ ಮಕ್ಕಳಿಗೆಲ್ಲ ದೂರ ಇರ್ರಿ ಅಂತಾರ, ಗೊತ್ತನ? ಅಂತಕ್ಕೆ ನೀನು ನಂದಂಗಲ್ಲ, ಮಕ್ಕಳೇ ಬಂದು ಉಪಯೋಗಿಸ್ತಾವ. ಒಂದೊಂದು ಕಟ್ಟಿಗೆ ಹೋಗಿದ್ರೆ ಸಾಕಾಟ ಚಂದ ಉರಿತೀನಿ ನಾನು. ನಮ್ದುಗೆ ಎಲ್ಲಿ ಬೇಕಾದ್ರೂ ತಗೊಂಡೇ ಹೋಗ್ಬದ್ದೆ. ನಾವು ಹಂಗೆಲ್ಲ ನಾಚಿಗೆಟ್ಟು ಎಲ್ಲೆಲ್ಲ ಕಾರ್ ಮಂದೆಲ್ಲ ಅವ್ರವ್ರಿಂದ ಅಡ್ಡಾಡಲ್ಲವ. ನಾವು ಕುಂತಲ್ಲೇ ಕುಂದ್ರವ್ರು ಆರಾಮಾಗಿ, ನಾವಿದ್ದಲ್ಲೇ ಅವ್ರು ಇರ್ಬೇಕು. ನಿನ್ನಂಗೆ ನಾಚಿಗೆಟ್ಟು ಹಿಂದಿಂದೆಲ್ಲ ಅಡ್ಡಾಡ್ತೇವಂತ ಮಾಡಿ ಏನ? ಹಂಗ ಹೋಗೋರ್ಗೆಲ್ಲ ಬೆನ್ನತ್ ಬರ್ಲೆ. ಬಿಡ್ರಿ, ಆಕಿಗೆ ಹೊಟ್ಟಿ ಉರಿತೈತೆ, ಅದಕ್ಕೆ ಹಿಂಗೆಲ್ಲ ಮಾತಾಡಕತ್ತಾಳ. ಹೊಟ್ಟಿನ ಉರ್ದಿಲ್ಲ, ಮಕ್ಕಳಿನ ಉರ್ದಿಲ್ಲ. ನೀನ್ ನೋಡ್ಕೊ ಮೊದ್ಲು. ದೊಡ್ಡಿದು ನೀನು ಹೊಟ್ಟಿ ಉರ್ಕೊಳಕ. ರಬ್ಬಲ್ ಓತ, ಶೀಟಿ ಓತ, ಅದು ಓತ, ಸುಡ್ಗಾಡಿ ಇದು ಓತ, ಮನಿ ತುಂಬಾ ಶಿಡ್ದು ಹೊಲ್ ಸೆಟ್ ಮಾಡಿದ್ನಿ. ಇವೆಲ್ಲ ನಾವು ಮಾಡಲ್ಲ ಯಾವಾಗೂ. ನಿಂದಕ್ಕಂತೂ ಪುರ್ಸತ್ತಿರಂಗಿಲ್ಲ. ವರ್ಷದಾಗ 4-5 ಕುಕ್ಕರ್ ತರ್ಬೇಕು, ವರ್ಷದಾಗ 4-5 ತರ್ಬೇಕು. ಆ ಲೆಕ್ಕಕ್ಕಿರ್ತೀನಿ ನೀನು ಒಂದೊಂದ್ಸಲ, ಗೊತ್ತನ? ಏನೇ ತಾಯಿ ನಿಂದು ಏನ 1500, 2000, 3000 ಮಟ ರೊಕ್ಕದಿ ನೀನು. ಎದಕ್ ತರ್ಬೇಕು? ಖಾಲಿ ಪೀಲಿ ರೋಗ ಬರ್ಸ್ಕೊಳಕ? ಅವನ್ನ ಎಷ್ಟು ಚಂದ ಮಣ್ಣಿನ ಗಡಿಗೆ ಸಿಗ್ತಾವ. ಬೇಡ ಹೋಗ್ಲಿ, ಪಾತ್ರೆನೇ ಸಿಗ್ತಾವಪ್ಪ, ಸ್ಟೀಲಿನವು ಜರ್ಮನಿವು. ತಂದು ಮಾಡ್ಕೊಂಡ್ರೆ ಆಕತಿ. ಏನ್ ಮಾಡೋದು, ಮೈಗಳ ಮಂದಿ ತಂದು ನಿನ್ನ ಇಡ್ತಾರ. ನನ್ನಂತಕ್ಕೆ ಮನೆಯಾಗಿರ್ಬೇಕಿತ್ತು, ಓಡಿಸ್ಬಿಡ್ತಿದ್ದೆ ನಿನ್ನ. ನಾನು ನಿಮ್ಮನಿಗೆ ಸತ್ರು ಕಾಲಿಡಲ್ಲ. ಇಡಲ್ಲ ಇಡ್ತಿ, ಟೈಮ್ ಬರ್ತತಿ ಅದಕ್ಕೂ. ನಾನು ಮತ್ತೆ ಸ್ಟವ್ ನಾವಿಬ್ರು ಫ್ರೆಂಡ್ಸ್, ಗೊತ್ತನ? ಸ್ಟವ್ ಊರ್ಗುಗಳ ಬರ್ತಾಳ ತಡಿ. ಆಕಿ ಅಂತೂ ಪಾಪ ಇತ್ತಿತ್ತಾಗಿ ಯಾಕೋ ಆಕಿ ಜನಸಂಖ್ಯೆನೆ ಪೂರ್ತಿ ಕಮ್ಮಿ ಆಗ್ಬಿಟ್ಟತಿ. ಯಾಕೋ ಏನೋ ಗೊತ್ತಿಲ್ಲ, ಆದ್ರೂ ಇರ್ಲಿ ಹೇಳ್ತೇನೆ ನಾನು ಆಕಿಗೆ. ಬೇಜಾರ್ ಮಾಡ್ಕೊಂಡು ಎಲ್ಲ ನಾಪತ್ತೆ ಆಗ್ಬಿಟ್ಟಾಳಕಿ. ಏನ್ ಮಾಡೋದು, ಯಾಳ ಸರ್ಕಾರದವ್ರು ಸಿಮಣಿ ಕೊಡೋದು ನಿಲ್ಸ್ಯಾರಲ್ಲ, ಹಂಗಾಗಿ ಆಕಿ ಸ್ಟವ್ ಸುಮ್ಮನೆ ಆಗ್ಬಿಟ್ಟಾಳ. ಇಲ್ಲ ಅಂದಿದ್ರೆ ಆಕಿನೂ ಒಳ್ಳೆ ಮಸ್ತ್ ಉರಿತಾಳಪ್ಪ. ನೀವಿರಕ್ಕಿಂತ ಮುಂಚೆ ಇದ್ದಿದ್ದೆ ಆಕಿ, ಗೊತ್ತಾನ? ಬರೇ ಒಂದಿಟ್ಟು ಎಣ್ಣೆ ಸುರಿವಿ 4 ಸಲ ಪಂಪ್ ಹೊಡೆದ್ಬಿಟ್ರೆ ಮಸ್ತ್ ಅಡಿಗೆ ಹೋಗ್ಬಿಟ್ಟಿರ್ತಿತ್ತು. ಅರೆ ನಮ್ದು ಗೊತ್ತು ಬಿಡಿ, ಎಲ್ಲ ಹೊತ್ಬಿಟ್ಟಿ, ಬಾಂಡೆದು ಎಲ್ಲ ಪೂರ ಕರ್ಗೆ ಆಗ್ಬಿಟ್ಟಿ. ನೋಡಕ್ಕೆ ಹಾಕಿದ್ದಿಲ್ಲ, ಆ ತರ ಮಾಡಿ ಕೈ ಬಿಡ್ತೀರಿ ನೀವು ಇಬ್ರು ಸೇರ್ಕೊಂಡ್ಬಿಟ್ಟಿ. ನೀವಿಬ್ರು ಜನದುಗೆ ಕಷ್ಟಗೆ ಕೊಡ್ತೀರಿ. ಅರೆ ಪಾತ್ರೆದು ತೊಳೆಯಕ್ಕೆ ಎಷ್ಟು ತಾಸಿಗೆ ಆಗ್ತದೆ ಗೊತ್ತೇ ಅವ್ರಿಗೆ, ಎಷ್ಟು ತ್ರಾಸಿಗೆ ಆಗ್ತದೆ. ಲೇ ನಾವು 2 in 1. ನಾವು ಬಾಂಡೆ ಕರ್ಗ್ ಮಾಡ್ತೇವೆ ಅಂತೇಳಿ ಬಾಂಡೆ ತಿಕ್ಕಾಕ್ ಬೂದಿನೂ ನಾವೇ ಕೊಡ್ತೀವಿ, ಗೊತ್ತಾ? ನಾನು ದೊಡ್ಡ ಶೋರೂಮ್ ನಲ್ಲಿ ಇರ್ತೀನಿ. ಆಮೇಲೆ ದೊಡ್ಡ ಮನೆಯಲ್ಲಿ ಇರ್ತೀನಿ. ನಿಮ್ದಿಗೆ ಎಲ್ಲಿ ಇರ್ತೀರಿ? ಗುಡ್ಸ್ಲಲ್ಲಿ, ಅರೆ ಹೊರಗಡೆ ಹಿತ್ಲಲ್ಲಿ, ಆಮೇಲೆ ಖಾಲಿದು ಸಣ್ಣದು ಬಡವರದು ಮನೆಯಲ್ಲಿ ಇರ್ತೀರಿ ನಿಮ್ದು. ಅಲ್ಲೇ ಅಷ್ಟೇ ಯಾಕಿರ್ತೇವಲ್ಲಿ? ಅಯ್ಯಯ್ಯ, ಸೌದೆ ಒಲೆ ಊಟ ಅಂತೇಳಿ ದೊಡ್ಡ ಹೋಟೆಲ್ ಮಾಡಕತ್ತಾರ ಈಗ ನಮ್ನ. ನಮ್ದು ಅಂದ್ರೆ ಹೆಂಗ್ ಬರ್ತಾರ ಗೊತ್ತಾ ಜನ ಮುಕ್ಕರ್ಕೊಂಡು, ಓಲ್ಡ್ ಈಸ್ ಗೋಲ್ಡ್. ನಮ್ದ್ರಾಗ ಮಾಡಿದ್ದ ಅಡಿಗೆ ರುಚಿ ಇರ್ತೈತೆ ಅಂತೇಳಿ ಜನಕ್ಕೆಲ್ಲ ಗೊತ್ತು. ನಿನ್ನಂಗಲ್ಲ. ಅದು ಅಲ್ಲದೆ ಗುಡಿ ಗುಂಡಾರ್ದಾಗೆಲ್ಲ ಪ್ರಸಾದ ಜನ 8 ಮಂದಿ ತಿಂದೋಕರಲ್ಲ, ಅದೆಲ್ಲ ನಮ್ಮ ಮೇಲೆ ಮಾಡೋದು. ದೇವ್ರ ಆಶೀರ್ವಾದ ಐತ್ ನಮ್ಮ ಮೇಲೆ. ನಿನಗೇನು ಗೊತ್ತಾ? ನಡಿ ನಡ್ರಿ ಹೋಗೋಣ. ಈಕಿದೇನ್ ಕೇಳಿ, ಈಕೆ ಏನೇ ಆದ್ರೂ ಆಕಿದಾಕಿ ಒಪ್ಕೊಳಂಗಿಲ್ಲ. ಕೈ ಬಿಡ್ರಿ ಹೋಲತ್ತಾಗ. ನಾವಾಗ ರೇಟ್ ಎಷ್ಟೊತ್ತಿದ್ರು ಗೇಟ ಕೋಲ್ಗೇಟು. ನಡ್ರಿ ಬೆಂಗ್ಳೂರ್ ನಡ್ರಿ. ಊರ್ ಬಿಡಾಡ್ಯಾರ. ಹಾಳಾಗಿ ಹೋಗ್ತಾರ. ಇನ್ಮೇಲೆ ನಮ್ದೇ ಹವಾ ಬಿಡು ಅಂತ ನಾ ಅನ್ಕೊಂಡ್ರೆ ಮತ್ತೆ ಬಂದು ಸೀರ್ಕೊಳಕತ್ರಲ್ಲಿ ಇವ್ರು. ಏನ್ ಮಾಡೋದು ಅಂತೀನಿ ನಾನು ಅತ್ತಾಗ. ಹೋಗ್ಲಿ ಬಿಡು, ಏನ್ ಮಾಡೋಕಾಕತಿ? ಇವ್ರು ಇರೋದೇ ನಾವು ಇರೋದೇ ಗುದ್ದಾಡ್ಕೊಂತ. ಅವ್ರು ಬೇಕಂದ್ರೆ ಅವ್ರು ಇಟ್ಕೋತಾರ, ನಾವು ಬೇಕಂದ್ರೆ ನಾವು ಇಟ್ಕೊಂತಾರ ಅಷ್ಟೇ. ಒಲೆವಾ ಬಿಸಿಕಲ್ಲ ದುಂಡೆವ, ನೀವ್ ಯಾವಾಗ ಬಂದ್ರಿ? ಮೂಲೆ ಕುಂತು ಬ್ಯಾಸ್ರಾತ, ಹಂಗ ಅಡ್ಡಾಡ್ಕೊಂತ ಬಂದ್ವಿ. ಏನ್ ಮಾಡ್ತಿ ಹೇಳ ಶಾಂತಕ? ನೀ ಯಾಕೆ ಬೇಜಾರು ಮಾಡ್ಕೊಂತಿ ಬಿಡು. ಇನ್ನು ನೀನು ಕೆಲವು ಕಡೆ ನಿನ್ ಬಳಕಿನಾರ ಮಾಡ್ತಾರ, ನನ್ನ ಮನ್ಯಾಗ ಅಂದಕ್ಕೆ ತಗೊಂಡೋಗಿ ಇಟ್ಕೊಂತಾರ. ಏನ್ ಮಾಡ್ತಿ ಹೇಳ? ಎಲ್ಲ ಒಬ್ರು ಯಾರೋ ಒಬ್ರು ದಿಕ್ಕದಾಗ ಎಲ್ಲೊಬ್ರು ಉಪಯೋಗಿಸೋದು. ಯಾರು ಉಪಯೋಗಿಸ್ತಾರ? ಆ ಹಾಳಾದ ಮಿಕ್ಸಿ ಬಂದು ನಮ್ಮನ್ನ ಕುಟ್ಸ್ಬಿಡ್ತು. ನಮ್ಮನ್ನ ಮೂಲಿ ಸೇರಂಗ್ ಮಾಡ್ಬಿಡ್ತು. ಈಗಂತೂ ಹೆಣ್ಮಕ್ಳು ಇಷ್ಟು ಸೋಂಬೇರಾಗ್ಯಾರ.
ಅವಾಗ ನನ್ನ ಮುಂದೆ ಕುತ್ಕೊಂಡು ಎಷ್ಟು ಚಂದ ಸೊಬಾನೆ ಪದ ಹಾಡ್ಕೊಂತ ಎಷ್ಟು ಚಂದ ಹಾಡೆಲ್ಲ ಇಬ್ರು ಮೂರು ಮಂದಿ ಸೇರ್ಕೊಂಡು ಹಾಡ್ಕೊಂತ ಬಿಸ್ತಾ ಇದ್ರು ರಾಗಿನ. ಈಗ ಹಂಗಲ್ಲ ಮಿಲ್ಗೋಯ್ತಾರ, ಈಗ ಬಡ 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 ಅಂತ ಹಾಕ್ಸ್ಕೊಂಡ್ ಬಂದ್ಬಿಡ್ತಾರ. ಆ ಸೌಂಡ್ನಾಗ ಆ ದುಳ್ದಾಗ ಆ ಗದ್ಲದಾಗ ಮೂಗ್ ಗೆರ್ಬಿ ಕಟ್ಕೊಂಡು. ಹೌದು, ನಾನು ಎಷ್ಟು ಚಲೋ ಎಲ್ಲ ರುಬ್ಬಿ ಕೊಡ್ತಿದ್ದೆ. ಎಲ್ಲ ಬಿಟ್ಕೊಟ್ಟು ಮಿಕ್ಸಿಗೆ ಹಾಕದ ಗಿರ್ಕ್ ಅನ್ಸೋದು, ಮಿಕ್ಸಿ ಹಾಕದ ಗಿರ್ಕ್ ಅನ್ಸೋದು. ಅದ್ ನೋಡಿದ್ರೆ ಎಲ್ಲ ಸುಟ್ಟು ಬರ್ತತಿ. ಅದನ್ನೇ ಅಷ್ಟು ಇಷ್ಟಪಡ್ತಿಂತಾವ್. ನಂದ್ರಾಗ ರುಬ್ಬ ಮಾಡ್ಲಿ, ಏನು ರುಚಿ ಅಡಿಗೆ. ಹೆಂಗ್ ಮಾಡ್ತೀನಿ ಅಡಿಗೆ, ಅದು ನಿಜ ಅನ್ನ. ಹೋಗ್ಲಿ ಬಿಡ್ರೆ, ಬೇಜಾರ್ ಮಾಡ್ಕೋಬೇಡ್ರಿ. ಏನ ಬರ್ಲಿ ಆಕಿ ಮಿಕ್ಸಿ ಹಾಕಿ ಜಾಡ್ಸನಕಿ ಬೇಸಾಗಿ ಏನಂತೀರಿ? ಇದೇ ರೀತಿ ಹಳೆ ಸಾಮಾನು ಹೊಸ ಆಧುನಿಕ ವಸ್ತುಗಳ ಜೊತೆ ಗುದ್ದಾಟ ವಿಡಿಯೋಗಳನ್ನ ಬರ್ತಾ ಇರ್ತಾವೆ. ನೋಡ್ತಾ ಇರ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ.